ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿ ಎಂದು ಒತ್ತಾಯಿಸಿ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಶಾಸಕ ಸತೀಶ್ ಜಾರಕಿಹೊಳಿ ಮತ್ತು ರಕ್ಷಾ ರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಧರಣಿ ನಡೆಸಲಾಯಿತು. ಬೆಳಗಾವಿಯಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿ ಎಂದು ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಶಾಸಕ ಸತೀಶ್ ಜಾರಕಿಹೊಳಿ ಮತ್ತು ರಕ್ಷಾ ರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಧರಣಿ ನಡೆಸಲಾಯಿತು. ಧರಣಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಯಲ್ಲಪ್ಪ ವೈ ಶಿಂಗೇರವರು ಭಾಗವಹಿಸಿದ ಕ್ಷಣವಿದು. ಬೆಂಗಳೂರಿನಲ್ಲಿ ಶಿವಾಜಿ ಪುತ್ಥಳಿಗೆ ಅವಮಾನ ಆಗಿದ್ದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಶುಕ್ರವಾರ ರಾತ್ರಿ ಆರಂಭವಾದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಇದೇ ವೇಳೆ ಪೊಲೀಸರ 3 ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆದ ಘಟನೆ ಸಂಭವಿಸಿದೆ. ಬೆಳಗಾವಿಯಲ್ಲಿ ಶುಕ್ರವಾರ ರಾತ್ರಿ ಆರಂಭವಾದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಪೊಲೀಸರ 3 ವಾಹನಗಳಿಗೆ ಕಲ್ಲು ತೂರಾಟ ನಡೆದಿದೆ. ಬೆಂಗಳೂರಿನಲ್ಲಿ ಶಿವಾಜಿ ಪುತ್ಥಳಿಗೆ ಅವಮಾನ ಮಾಡಲಾಗಿದೆ ಎನ್ನುವ ಸುದ್ದಿಯಿಂದ ವಿವಿಧ ಹಿಂದೂಪರ ಸಂಘಟನೆಗಳು ಶಹಾಪುರ್ ಕಪಿಲೇಶ್ವರ್ ಮಂದಿರದ ಮುಂದುಗಡೆ ಕಪಿಲ್ ಟವರ್, ಹೋಟೆಲ್ ಸೂರ್ಯ ಯಾತ್ರಿ ನಿವಾಸ್ ಗಸ್ತಿಗೆ ನಿಲ್ಲಿಸಲಾಗಿದ್ದ 3 ಪೊಲೀಸ್ ವಾಹನಗಳು ಜಖಂಗೊಂಡಿವೆ. ಅವರು ವಾಚ್ಮನ್ ಅವರು ನಾನು ಮಲಗಿದ್ದೀನಿ, ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಕಲ್ಲು ತೂರಾಟ ಆಗಿದೆ, ನಿಮ್ಮ ಕಲ್ಲು ಹಾಕ್ತಿದ್ದಾರೆ, ಕಲ್ಲು ಹೋಗಿದ್ದಾರೆ ಅಂತ ಹೇಳಿದ್ರು. ಒಂದು 50 ಜನ ಬಂದು ನಂತರ ಪಕ್ಕದಲ್ಲಿ ಇನ್ನೂ 2-3 ಗಾಡಿಗಳು ಹೋಗಿದ್ದಾರೆ. ಬನ್ನಿ ಕೆಳಗಡೆ, ನಾನು ಕೆಳಗೆ ಬಂದು ನೋಡಿದ್ದೀನಿ. ನಮ್ಮ ಡ್ರೈವರು ಮತ್ತು ಕರ್ಕೊಂಡು ನೋಡೋಣ, ಅಲ್ಲಿ ಗ್ಲಾಸ್ ಹೊಡೆದು ಸುತ್ತ ಗ್ಲಾಸ್ ಹೊಡೆದಿದ್ದರು ಗಾಡಿ. ಬೆಳಗಾವಿಯಲ್ಲಿ ಶುಕ್ರವಾರ ರಾತ್ರಿ ಆರಂಭವಾದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಪೊಲೀಸ್ ವಾಹನ ಸೇರಿ 20ಕ್ಕೂ ಹೆಚ್ಚು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಪ್ರತಿಭಟನಾಕಾರನನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬೆಳಗಾವಿಯಲ್ಲಿ ಶುಕ್ರವಾರ ರಾತ್ರಿ ಆರಂಭವಾದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು 20ಕ್ಕೂ ಹೆಚ್ಚು ವಾಹನಗಳಿಗೆ ಕಲ್ಲು ತೂರಲಾಗಿದೆ. ಬೆಂಗಳೂರಿನಲ್ಲಿ ಶಿವಾಜಿ ಪುತ್ಥಳಿಗೆ ಅವಮಾನ ಮಾಡಲಾಗಿದೆ ಎನ್ನುವ ಸುದ್ದಿಯಿಂದ ವಿವಿಧ ಹಿಂದೂಪರ ಸಂಘಟನೆಗಳು ದಿಢೀರ್ ಸಂಭಾಜಿ ವೃತ್ತದ ಬಳಿ ಜಮಾಯಿಸಿದ್ರು. ಸುದ್ದಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ಆಯೋಜಿಸಿದವರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ರು. ಆದರೆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪೊಲೀಸ್ ವಾಹನ ಸೇರಿದಂತೆ ನಗರದಲ್ಲಿ 20ಕ್ಕೂ ಹೆಚ್ಚು ವಾಹನಗಳಿಗೆ ಕಲ್ಲು ತೂರಾಟ ನಡೆಸಲಾಗಿದ್ದು ವಾಹನಗಳ ಕಾಜು ಪುಡಿ ಪುಡಿಯಾಗಿವೆ. ಪೊಲೀಸರು ಹರಸಾಹಸ ಪಟ್ಟು ಗಲಾಟೆಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ನಮ್ಮ ಸಿಬ್ಬಂದಿ ಎಲ್ಲ ಊಟ ಮಾಡಿ ಮಲಗಿದ್ರು. ಎಲ್ಲ ದಡಬಡ ಶಬ್ದ ಬಂತು. ಎಲ್ಲ ಯಾರೋ ಹೊರಗಡೆ ಗಲಾಟೆ ಆಗ್ತಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕೆಲವು ಜನ ಬಂತು. ಸರ್ ಏನೋ ಗಲಾಟೆ ಆಗ್ತಿದೆ ಬನ್ನಿ ಕೆಳಗಡೆ ಅಂದರು. ಆ ಸಂದರ್ಭದಲ್ಲಿ ಈ ಗಲ್ಲಿ ಇದೆಯಲ್ಲ, ಈ ಹಿಂದೆ ಗಲ್ಲಿಯಿಂದ ಕೆಲವು ಜನ ಬಂದು ಸ್ಕೂಟ್ರು ಮತ್ತು 2 ವೀಲರ್ ಬಂದಿದ್ದರು. ಅವರು ಹೊಡಿತಾ ಇದ್ದರು. ನಾನು ಏನು ಅವರೇನು ಹುಡುಗರು ಗಲಾಟೆ ಮಾಡ್ಕೊತಾರೆ, ಸಣ್ಣ ವಯಸ್ಸಿನ ಹುಡುಗರು ಅಂದ್ಕೊಂಡು ನಾವು ನೋಡ್ತಾ ಇದ್ವಿ. ಆದರೆ ಎಲ್ಲ ವಿಧಾನ ಪರಿಷತ್ ಸರ್ ಹಿಂಗೆ ಬಂದು ಕಲ್ಲಾಗಿ ಹೋದರು. ಪೊಲೀಸ್ ಬಂದು ಕೂಡ ಒಬ್ಬನೇ ಸಿಕ್ಕನ, ಒಂದು ಡಿವೋ ಸಿಕ್ಕಿದೆ. ಅದು ಬಟ್ ಏನು ಗೊತ್ತಾಗಿಲ್ಲ. ಬಟ್ ಹಂಗೆ ಹೋದ್ರು ಅವರು ಆ ಕಡೆಯಿಂದ. ಟೋಟಲ್ ಎಷ್ಟು ಕಾರ್ ಸರ್? 5-6 ಕಾರ್ ಬಂದಿವೆ. ಪ್ರೈವೇಟ್ ಎಷ್ಟು ಸರ್? ಸರ್ ಎಲ್ಲ ಗೌರ್ಮೆಂಟ್ ಎಲ್ಲ ಇದೆ. ಗೌರ್ಮೆಂಟ್ ಎಲ್ಲ ಇದು ವಾಚ್ ಇತ್ತಲ್ಲ ಎಲ್ಲ ವಿಧಾನಸಭೆ ಇದಕ್ಕೆ ಬಂದಿದೆ ಅಧಿವೇಶನ. ಹೌದು, ಅದೆಲ್ಲ ಅಧಿವೇಶನ ಬಂದ ಸರ್. ಇದು ಅಧಿವೇಶನ ಬಂದಿದೆ. ಈ ಕಡೆ ಪೊಲೀಸರು ಬಂದರು, ಈ ಕಡೆಯಿಂದ ಹುಡುಗರು ಬಂದರು, ಹಿಂಗೆ ಓಡೋದ್ರು. ಒಂದು 3 ಜನ 3-6 ಜನ ಎತ್ತಾಕಿ ಕಲ್ಲಾಗಿ 1-2 ಹತ್ತ ಹೋದ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಕಿಡಿಗೇಡಿಗಳು ಅವಮಾನ ಮಾಡಿರುವ ಘಟನೆ ಖಂಡಿಸಿ ಬೆಳಗಾವಿಯ ಧರ್ಮವೀರ್ ಸಂಭಾಜಿ ಸರ್ಕಲ್ನಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಕಿಡಿಗೇಡಿಗಳು ಅವಮಾನ ಮಾಡಿರುವ ಘಟನೆಯನ್ನ ಖಂಡಿಸಿ ಶುಕ್ರವಾರ ರಾತ್ರಿ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಧರ್ಮವೀರ್ ಸಂಭಾಜಿ ವೃತ್ತದಲ್ಲಿ ವಿವಿಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿಯಲ್ಲಿ ನಡೆದ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ಸೂಚಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆದ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ಸೂಚಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ರಾಷ್ಟ್ರ ಭಕ್ತರ ಪ್ರತಿಮೆಗಳನ್ನು ಧ್ವಂಸಗೊಳಿಸುವುದು ಸರಿಯಲ್ಲ. ಕೆಲವೇ ಕೆಲ ಪುಣ್ಯ
ಪುಂಡರು ಈ ರೀತಿ ಮಾಡುತ್ತಿದ್ದಾರೆ, ಅಂಥವರನ್ನ ಸದೆಬಡಿಯುವುದಾಗಿ ತಿಳಿಸಿದ್ರು. ಎಂಇಎಸ್ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲಾಗುವುದು ಎಂದರು. ನೋಡಿ, ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ನಡೆದಂಥ ಪುಂಡಾಟಿಕೆಯನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಾರೆ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಅವರು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ದಾರೆ. ಒಂದೇ ನಿಮಿಷ, ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈ ಥರ ಘಟನೆಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಘಟನೆ ಮಾಡುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡುವಂಥದ್ದು, ಸರ್ಕಾರ ವಾಹನಗೆ ಆಸ್ತಿ ಮಾಡುವಂಥದ್ದು ಕಾನೂನು ಬಾಹಿರ. ಈ ಥರ ಪುನಃ ಆಗದಂತೆ ಪೊಲೀಸರಿಗೆ ಒಂದು ದೀರ್ಘಾವಧಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಒಂದು. ಎರಡನೇದಾಗಿ, ಈ ಪ್ರವೃತ್ತಿ ಸರಿಯಲ್ಲ. ರಾಷ್ಟ್ರಭಕ್ತರ ಪ್ರತಿಮೆಗಳನ್ನು ಭಂಗನಗೊಳಿಸುವಂಥದ್ದು ಇದು ದೇಶಭಕ್ತರ ಕೆಲಸ ಅಲ್ಲ. ದೇಶಭಕ್ತದ ಅವರು ಎಲ್ಲದಕ್ಕೂ ಸಮುದಾಯಕ್ಕೆ ಸೇರಿದವರು, ದೇಶಕ್ಕಾಗಿ ತ್ಯಾಗ ಮಾಡಿದವರು. ಅವರು ಎಲ್ಲರ ಗೌರವವನ್ನು ಮಾಡುವಂಥದ್ದು. ನಾವು ಪ್ರತಿಮೆ ಯಾಕೆ ಮಾಡಿದ್ದೀವಿ? ಅವರು ಗೌರವಿಸೋದಕ್ಕೆ ಮಾಡಿದ್ದೇವೆ. ಆ ಗೌರವವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು. ಯಾವುದೇ ದೇಶಭಕ್ತರ, ನಾಡಿನ ನಮ್ಮ ಹಿರಿಯರ, ನಾಡಿಗೆ ತ್ಯಾಗ ಮಾಡಿದಂಥವರ ಒಂದು ಗೌರವವನ್ನು ಉಳಿಸ್ಕೊಳ್ಳೋಂಥ ಮಾಡಬೇಕು. ಅವ್ರ ಮುಖಾಂತರ ಈ ಥರ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥದ್ದು ಎಳ್ಳಷ್ಟು ಸರಿಯಲ್ಲ. ಇದು ಕೆಲವು ಪುಂಡರು ಈ ಥರ ಮಾಡ್ತಾಯಿದ್ದಾರೆ. ಅವ್ರನ್ನ ಸದೆ ಬಡಿತಾರೆ. ಅದರ ಹಿಂದೆ ಹಲವಾರು ಕಾರಣಗಳಿದ್ದಾವೆ. ಅದು ಅಧಿವೇಶನ ಸಮೇತವಾಗಿ ಹಲವಾರು ಕಾರಣ ಇದ್ದಾವೆ. ಅವುಗಳನ್ನೆಲ್ಲವನ್ನು ಕೂಡ ತನಿಖೆಯನ್ನು ಮಾಡ್ತಾರೆ. ಬೆಳೆ ವಿಮೆ ಅಲ್ಲ, ಬೆಳೆ ಪರಿಹಾರ. ಅದರ ಬಗ್ಗೆ ಈಗಾಗಲೇ ಸದನದ ಚರ್ಚೆ ನಡೀತಾ ಇರೋದ್ರಿಂದ ನಾನು ಹೊರಗಡೆ ಹೇಳಲ್ಲ. ಸದನದಲ್ಲಿ ನಾವು ತೀರ್ಮಾನ ಮೂಡಲ್ಗಿ ಮಹಾಲಿಂಗ್ಪುರ್ ವಾಯಾ ಹಳ್ಳೂರ್, ಶಿವಪುರ್ ಕಪ್ಪಲ್ಗುದ್ದಿ ಕ್ರಾಸ್, ಸೈದಾಪುರ್ ಹಳ್ಳೂರ್ ಕ್ರಾಸ್ ಹೀಗೆ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸೇವೆ ಕಲ್ಪಿಸುವಂತೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಮನವಿ ಮಾಡಲಾಗಿತ್ತು. ತಕ್ಷಣ ಶಾಸಕರು ಮನವಿಗೆ ಸ್ಪಂದಿಸಿದ್ದಾರೆ. ರಾಯಬಾಗ್ ಘಟಕದಿಂದ ಹೊಸ ಬಸ್ ಬಿಡಲಾಗಿದ್ದು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮೂಡಲ್ಗಿ ಮಹಾಲಿಂಗಪುರ್ ವಾಯಾ ಹಳ್ಳೂರ್, ಶಿವಾಪುರ್ ಕಪ್ಪಲಗುದ್ದಿ ಕ್ರಾಸ್, ಸೈದಾಪುರ್ ಹಳ್ಳೂರ್ ಕ್ರಾಸ್ ಹೀಗೆ ದಿನನಿತ್ಯ ಬಸ್ ಸಂಚರಿಸಲು ಅರಭಾವಿ ಜನಪ್ರಿಯ ಶಾಸಕರು ಕೆಎಂಎಫ್ ಅಧ್ಯಕ್ಷರಾದ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದಾಗ ತಕ್ಷಣ ಸ್ಪಂದಿಸಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ನಿರಂತರ ಬಸ್ ಸೇವೆಯನ್ನ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಶಾಸಕರು ಆಪ್ತ ಕಾರ್ಯದರ್ಶಿಗಳು ನಾಗಪ್ಪ ಶೇಖರ್ ಗೋಳ್ ಅವರು ಚಿಕ್ಕೋಡಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸೂಚಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಸಮಯಕ್ಕೆ ಸರಿಯಾಗಿ ಬಸ್ ಬಿಡಬೇಕೆಂದು ಹೇಳಿದ್ರು. ತಕ್ಷಣ ಮೂಡಲ್ಗಿಗೆ ಆಗಮಿಸಿದ ಚಿಕ್ಕೋಡಿ ಅಸಿಸ್ಟೆಂಟ್ ಟ್ರಾಫಿಕ್ ಆಫೀಸರ್ ಅಪ್ಪನ ಚಂಬಿ ಮತ್ತು ಶಾಂತಿನಾಥ್ ಕೋರ್ಬು ಅವರು ದಿನನಿತ್ಯ ಬಸ್ ಸಂಚರಿಸಲು ಪರಿಪೂರ್ಣ ತಯಾರು ಮಾಡಿ ನಿರಂತರ ಬಸ್ ಸಂಚರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದ್ರು. ಕರ್ನಾಟಕ ರಾಜ್ಯ ಯುವ ಸಂಘ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಸಿದ್ದಣ್ಣ ದುರದುಂಡಿ ಅವರು ಮಾತನಾಡಿ, ನಮ್ಮ ಕ್ಷೇತ್ರದ ನಡೆದಾಡುವ ದೇವರು ಜನಪ್ರಿಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರಲ್ಲಿ ಮನವಿ ಮಾಡಿಕೊಂಡಾಗ ತಕ್ಷಣ ಅವರು ಸ್ಪಂದಿಸಿದ್ದಾರೆ. ನಿರಂತರ ಬಸ್ ಸಂಚರಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯವಾಗಿದೆ. ಅವರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರುತ್ತೇವೆ ಎಂದರು. ರಾಯಬಾಗ್ ಘಟಕದಿಂದ ಬಂದಂತಹ ಹೊಸ ಬಸ್ ಅನ್ನ ಕಂಡಕ್ಟರ್ ಕಾವೇರಿ ಬಾಸಗಿ ಪೂಜೆ ಮಾಡಿ ಬಸ್ ನಿರಂತರ ಸಂಚರಿಸಲು ಯಾವುದೇ ತೊಂದರೆಯಾಗದಂತೆ ದೇವರಲ್ಲಿ ಪ್ರಾರ್ಥಿಸಿದ್ರು. ಮೂಡಲಗಿ ಸಾರಿಗೆ ನಿಯಂತ್ರಕರಾದ ಬಾಳಪ್ಪ ದಂಡಾಪುರ್, ಮಾದೇವ್ ಕಂಬಿ, ಮೂಡಲಗಿ ಬಸ್ ಸ್ಟ್ಯಾಂಡ್ ಸಹಾಯಕ ಸಿಬ್ಬಂದಿಗಳಾದ ಶ್ರೀಶೈಲ್ ದಸಾರಟ್ಟಿ, ಹನುಮಂತ್ ಭಜಂತ್ರಿ, ರವೀಂದ್ರ ಕೋರ್ನೆ, ಬಸ್ ಸ್ಟ್ಯಾಂಡರ್ಡ್ ಸ್ವಚ್ಛತಾ ಸೇವಕ ಸೈಪನ್ ಸಾಬ್ ಮಂಟೂರ್, ಚುಟುಕು ಸಾಬ್ ಮಂಟೂರ್ ಹಾಗೂ ಪವನ್ ಅಂಗಡಿ, ಗುಳಪ್ಪ ಅರಳಿಮಟ್ಟಿ, ದ್ರಾಕ್ಷಾಯಿನಿ ಕಿಳ್ಳಿಕೇತರ್ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ರು. ಈ ವೇಳೆ ಸಿಬ್ಬಂದಿ ವರ್ಗ, ಪ್ರಯಾಣಿಕರು, ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಶಾಸಕರು ಕೆಎಂಎಫ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ
ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡಿಕೊಂಡಾಗ ತಕ್ಷಣ ಸ್ಪಂದಿಸಿ ಚಿಕ್ಕೋಡಿಯ KSRTC ಜಿಲ್ಲಾಧಿಕಾರಿಯವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮಾತನಾಡಿ ದಿವಂಗತ ಪ್ರಕಾಶ್ ದೇಶಪಾಂಡೆ ಹಾಗೂ ಮಾತೃಶ್ರೀ ಯುವರಾದ ದಿವಂಗತ ಲೀಲಾ ತಾಯಿ ನಾ ದೇಶಪಾಂಡೆಯವರ ದತ್ತಿ ನಿಧಿ ಕಾರ್ಯಕ್ರಮ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಜರುಗಿತು. ಸಂತೋಷ್ ದೇಶಪಾಂಡೆ ನೇತೃತ್ವದಲ್ಲಿ ಜಿಲ್ಲಾ ಲೇಖಕಿಯರ ಸಂಘದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಿವಂಗತ ಪ್ರಕಾಶ್ ದೇಶಪಾಂಡೆ ಹಾಗೂ ಅವರ ಮಾತೋಶ್ರೀಯವರಾದ ದಿವಂಗತ ಲೀಲಾ ತಾಯಿ ನಾ ದೇಶಪಾಂಡೆ ಅವರ ದತ್ತಿ ನಿಧಿ ಕಾರ್ಯಕ್ರಮವನ್ನ ದತ್ತಿ ದಾನಿಗಳಾದ ಶ್ರೀ ಸಂತೋಷ್ ಪ್ರಕಾಶ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ವತಿಯಿಂದ ಕನ್ನಡ ಸಾಹಿತ್ಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಉದ್ಯೋಗ ಯೋಜನೆಯಡಿ ಡಿಸೆಂಬರ್ 23ರಂದು ಬೆಳಗಾವಿಯಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಉದ್ಯಮಬಾಗ್ನಲ್ಲಿರುವ ಗೋಗ್ಟೆ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಯೋಗ ಮೇಳದ ಕುರಿತು ಮಾಹಿತಿ ನೀಡಿದ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಉದ್ಯಮಶೀಲತೆ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರಾದ ಡಾಕ್ಟರ್ ಅಶ್ವತ್ಥನಾರಾಯಣ್ ಸಿಎನ್ ಅವರು ಎಲ್ಲರಿಗೂ ಉದ್ಯೋಗ ಎಂಬ ಯೋಜನೆ ಅಡಿ ಬೆಳಗಾವಿಯಿಂದ ಉದ್ಯೋಗ ಮೇಳ ಆರಂಭಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ್ ಪಾಟೀಲ್ ಅವರ ಒತ್ತಾಸೆಯ ಮೇರೆಗೆ ಉದ್ಯಮಬಾಗ್ನಲ್ಲಿ ಡಿಸೆಂಬರ್ 23ರಂದು ಉದ್ಯೋಗ ಮೇಳ ಆಯೋಜಿಸಲಾಗಿದೆ. ಎಂಜಿನಿಯರಿಂಗ್, ಡಿಪ್ಲೊಮಾ ಮತ್ತು ಐಟಿಐ ಪದವೀಧರರಿಗೆ ಡಿಸೆಂಬರ್ 23ರಂದು ಉದ್ಯೋಗ ಮೇಳ ನಡೆಯಲಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಲಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ತಿಳಿಸಿದ್ದಾರೆ. ಓಲಾ, HP ಸೇರಿದಂತೆ 34 ಕಂಪನಿಗಳು ಈಗಾಗಲೇ ಮೇಳದಲ್ಲಿ ಪಾಲ್ಗೊಳ್ಳಲು ಒಪ್ಪಿಗೆ ಸೂಚಿಸಿದ್ದು ಇನ್ನು 70 ಕಂಪನಿಗಳು ಉತ್ಸುಕವಾಗಿವೆ. ಮೇಳವು ಸಂಪೂರ್ಣವಾಗಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿದ್ದು ಅರ್ಹ ಅಭ್ಯರ್ಥಿಗಳು ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕೆಂದು ಅವರು ವಿವರಿಸಿದರು. ನೋಂದಣಿ ಮಾಡಿಕೊಂಡ ನಂತರ ಉದ್ಯೋಗದ ಸ್ವರೂಪ, ಯಾವ ಕಂಪನಿಯು ಅಭ್ಯರ್ಥಿಯನ್ನ ಸಂದರ್ಶಿಸಲಿದೆ ಎನ್ನುವ ಅಗತ್ಯ ಮಾಹಿತಿಗಳನ್ನು ಒದಗಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. 23ರಂದು ನಡೆಯಲಿರುವ ಮೊದಲ ಸುತ್ತಿನ ಸಂದರ್ಶನದಲ್ಲಿ ಆಯ್ಕೆಯಾಗುವವರಿಗೆ ಮರುದಿನವಾದ ಡಿಸೆಂಬರ್ 24ರಂದು 2ನೇ ಸುತ್ತಿನ ಸಂದರ್ಶನ ನಡೆಯಲಿದೆ ಎಂದು ಸಚಿವರು ಹೇಳಿದರು. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಉದ್ಯೋಗ ಮೇಳ ನಡೆಯಲಿದೆ ಎಂದು ಕೂಡ ಅವರು ತಿಳಿಸಿದರು. ಉದ್ಯಮಶೀಲತೆ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರಾದ ಡಾಕ್ಟರ್ ಅಶ್ವತ್ಥನಾರಾಯಣ್ ಸಿಎನ್ ಅವರನ್ನ ಭೇಟಿ ಮಾಡಿ ಬೆಳಗಾವಿ ಭಾಗದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಸಚಿವರು ಡಿಸೆಂಬರ್ 23ರಂದು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆಂದು ಶಾಸಕ ಅಭಯ್ ಪಾಟೀಲ್ ತಿಳಿಸಿದರು. ಉದ್ಯೋಗ ಮೇಳದಲ್ಲಿ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ. ಎಲ್ಲರಿಗೂ ಉದ್ಯೋಗ ಒದಗಿಸುವ ಉದ್ದೇಶ ಹೊಂದಲಾಗಿದೆ. ಈ ಭಾಗದಲ್ಲಿರುವ ಎಲ್ಲಾ ನಿರುದ್ಯೋಗಿ ಯುವಕ ಯುವತಿಯರು ಉದ್ಯೋಗ ಮೇಳದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಶಾಸಕ ಅಭಯ್ ಪಾಟೀಲ್ ತಿಳಿಸಿದರು. ಇದಕ್ಕೂ ಮುಂಚೆ ಜಿಲ್ಲೆಯ ಸಚಿವರು ಮತ್ತು ಜನಪ್ರತಿನಿಧಿಗಳ ಜೊತೆ ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ್ ಅವರು ಶುಕ್ರವಾರ ಇಲ್ಲಿನ ಸುವರ್ಣಸೌಧದಲ್ಲಿ ಸಭೆ ನಡೆಸಿ ಸಮಾಲೋಚನೆ ನಡೆಸಿದ್ರು. ಸಭೆಯಲ್ಲಿ ಸಚಿವ ಉಮೇಶ್ ಕತ್ತಿ, ಶಾಸಕರಾದ ಅಭಯ್ ಪಾಟೀಲ್, ಟಿ ರಾಜೀವ್, ಮಹೇಶ್ ಕುಮಟಳ್ಳಿ, ಮಹಾಂತೇಶ್ ದೊಡ್ಡಗೌಡ, ಮಹಾದೇವಪ್ಪ ಯಾದವಾಡ್, ದುರ್ಯೋಧನ್ ಐಹೊಳೆ ಮುಂತಾದವರು ಉಪಸ್ಥಿತರಿದ್ದರು. ಪರಿಸರದಲ್ಲಿರುವ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಅಂತ ಹೇಳಿ ನಿನ್ನೆ ಮಾಹಿತಿ ತಂತ್ರಜ್ಞಾನ, ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಅಶ್ವತ್ಥನಾರಾಯಣ್ ಸಾಹೇಬರನ್ನು ಭೇಟಿಯಾಗಿದ್ದಾರೆ. ಏನು ನಮ್ಮ ಪರಿಸರದಾಗ ಅನೇಕ ವಿದ್ಯಾವಂತ ಅವರ ಉದ್ಯೋಗಾವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಬೆಳಗಾವಿ ಬರುವ 23ನೇ ತಾರೀಕು ಆ ದಿನ ನಾವು 3,000 ಜನ ಎಲ್ಲ ಆತ್ಮೀಯ ಯುವ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ
ನಮ್ಮ ನಾಡಿನ ಯುವಕರಿಗೆ, ವಿಶೇಷವಾಗಿ ನಮ್ಮ ಬೆಳಗಾವಿಯ ಯುವತಿಯರಿಗೆ ಉತ್ತಮ ಭವಿಷ್ಯವನ್ನು ಕೊಡಬೇಕು ಅಂದರೆ ಅದು ಕಾಯಕದ ಮೂಲಕ ಸಾಧ್ಯವಾಗಿರ್ತದೆ. ಕಾಯಕವನ್ನು, ಉದ್ಯೋಗವನ್ನು ಕೊಡಲಿಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕೌಶಲ್ಯತೆ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ವತಿಯಿಂದ ಜಾಬ್ ಫಾರ್ ಆಲ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿಯವರು ಈ ಕಾರ್ಯಕ್ರಮವನ್ನು 23ನೇ ತಾರೀಕು ನಮ್ಮ ಬೆಳಗಾವಿಯಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ, ಜನಪ್ರಿಯ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವರ ಒಂದು ನಾಯಕತ್ವದಲ್ಲಿ ಜಾಬ್ ಫಾರ್ ಆಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀವಿ. ಬೆಳಗಾವಿಯಿಂದ ಪ್ರಾರಂಭ ಆಗುತ್ತದೆ. ಇವತ್ತು ನಾಡಿನ ಉದ್ದಾರಣದಲ್ಲಿ ಎಲ್ಲ ಕಡೆಯೂ ವಿಸ್ತರಣೆ ಮಾಡುವಂಥದ್ದಾಗುತ್ತೆ. ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಯುವಕರಿಗೆ, ಯುವತಿಯರಿಗೆ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಾಗಿತ್ತು. ಈ ಕಾರ್ಯಕ್ರಮವನ್ನು ನಿಮ್ಮ ನಗರದಲ್ಲಿ 23ನೇ ತಾರೀಕು ನಡೆಯುತ್ತಿದೆ. ಎಲ್ಲರೂ ಭಾಗವಹಿಸಿ ತಮ್ಮ ಉದ್ಯೋಗ, ಭವಿಷ್ಯ ಮತ್ತು ತಮಗೆ ಉದ್ಯೋಗವನ್ನು ಪಡೆಯಬೇಕು ಅಂತ ಬಯಸಿದ್ದೇವೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಪಟ್ಟಣದಲ್ಲಿ ಶಿವಭಕ್ತರು 1 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಸದಾಶಿವನಗರದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಸಿ ಬಳಿದ ಹಿನ್ನೆಲೆಯಲ್ಲಿ ಶಿವಭಕ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಸುಮಾರು 1 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಶಿವಭಕ್ತರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಶಿವಾಜಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಶಿವಭಕ್ತರ ಉಪಸ್ಥಿತಿ. ಪ್ರತಿಭಟನೆ ವೇಳೆ ಪೊಲೀಸರ ಸರ್ಪಗಾವಲು. ಮಸಿ ಬಳಿದ ನಾಲಾಯಕನಿಗೆ ಬಂಧಿಸಿ ಜೈಲಿಗೆ ಹಾಕಿಸುವುದಾಗಿ ಒತ್ತಾಯಿಸಿದ ಶಿವಭಕ್ತರು. ಪ್ರತಿಭಟನೆ ಮುಗಿದ ಬಳಿಕ ಶಿವಾಜಿ ಮಹಾರಾಜ, ಬಸವೇಶ್ವರ ಮಹಾರಾಜ ಮತ್ತು ಚೆನ್ನಮ್ಮನ ಪುತ್ಥಳಿಗೆ ಹಾಲಿನ ಅಭಿಷೇಕ ಮತ್ತು ಹೂವಿನ ಮಾಲೆ ಹಾಕಿದ ಶಿವಭಕ್ತರು ಜೈ ಭವಾನಿ, ಜೈ ಶಿವಾಜಿ ಘೋಷಣೆ ಕೂಗುವ ಮೂಲಕ ನಡೆಯಿತು ಪ್ರತಿಭಟನೆ. ಈ ವೇಳೆ ಜಯು ಸಾವಂತ್, ಬಂಡು ಹತನೂರಿ, ಸುಭಾಷ್ ಕಾಸರ್ಕರ್, ದೀಪಕ್ ಬಿಶೆ, ಅಪ್ಪ ಮೋರೆ, ಪುಷ್ಪರಾಜ್ ಮಾನೆ, ವಿಕ್ರಮ್ ಕರ್ನಿಂಗ್, ನೇತಾಜಿ ಆಗಮ್ ಸೇರಿ ಸಾವಿರಾರು ಶಿವ ಪ್ರೇಮಿಗಳು ಹಾಜರಿದ್ದರು. ಬಣ್ಣವನ್ನು ಎರಚಿದ ಕಿಡಿಗೇಡಿ, ಇಂಥ ಕಿಡಿಗೇಡಿಗಳನ್ನು ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂಧಿಸಬೇಕು. ಒಂದು ವೇಳೆ ಬಂಧಿಸಲು ಹೋದಲ್ಲಿ ನಾವು ಶಿವಾಜಿ ಮಹಾರಾಜ ವಂಶಸ್ಥರಿದ್ದೀವಿ, ಅವನ್ನೆಲ್ಲಿ ಹುಡುಕಿ ಏನು ಮಾಡಬೇಕಂತ ನಮ್ಗೆ ಗೊತ್ತಿದೆ. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀವಿ, ತಕ್ಷಣ ಅವನು ಬಂಧಿಸಿ ಗಡಿಪಾರು ಮಾಡಬೇಕಂತ ಆಗಿಸ್ತಾ ಇದ್ವಿ. ಸರ್, ಇದು MS ಮತ್ತು ಶಿವಸೇನಾ ದುಂಬಡಿ ಸರ್, ಇದು ಮಹಾಪುರುಷರಿಗೆ ಯಾಕೆ ಸರ್ ಇದ್ರಾಗ ಇದು MES ಆದಾಯದ ನಮ್ಗೇನು ಗೊತ್ತಿಲ್ಲ. ಯಾವ ಮಹಾಪುರುಷರಿಗೆ ಅವಮಾನ ಆಗಬಾರ್ದು, ಇದು ನಮ್ಮ ಹೋರಾಟ ಇದೆ. ಸಂಬಂಧಪಟ್ಟ ಇಲಾಖೆ ಏನು ಮಾಡ್ತಾ ಇದೆ ಸರ್? ಅದಕ್ಕೆ ಅವ್ರಿಗೆ ನಾವು ಮುನ್ಸೂಚನೆ ಕೊಡ್ತಾ ಇದ್ದೀವಿ, ನೀವು ಎಚ್ಚೆತ್ತುಕೊಳ್ಳಿ, ಇಲ್ಲಾಂದರೆ ನಾವು ಎದ್ದರೆ ನಮ್ಮ ಹಿಡಿಯೋಲು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಬಹುಜನ ರಾಜ, ಪ್ರಜಾರಾಜ, ಸರ್ವಧರ್ಮಗಳ ಸಮನ್ವಯತೆಯನ್ನು ಸಾಧಿಸಿದಂಥ ಮಹಾರಾಜರಂಥ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಯಾರೋ ಕಿಡಿಗೇಡಿಗಳು ಮಸಿ ಬೆಳೆದು ಅವಮಾನ ಮಾಡಿದ್ದಾರೆ. ಅದನ್ನು ನಾವು ಇವತ್ತಿನ ದಿನ ಶಂಕೇಶ್ವರದಲ್ಲಿ ಆ ಒಂದು ಘಟನೆಯನ್ನು ಖಂಡಿಸ್ತಾ ಇದ್ದೇವೆ. ಆ ಘಟನೆಯನ್ನು ಖಂಡಿಸಿ ಇವತ್ತಿನ ದಿನ ಸರ್ವ ಶಂಕೇಶ್ವರದ ನಾಗರಿಕರು ಕೂಡಿಕೊಂಡು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಇವತ್ತಿನ ದಿನ ನಾವು ಕ್ಷೀರಾಭಿಷೇಕವನ್ನು ಮಾಡಿ ಆ ಘಟನೆಯನ್ನು ನಾವು ನಿಷೇಧಿಸ್ತಾ ಇದ್ದೇವೆ. ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ದತ್ತ ಜಯಂತಿಯ ಅಂಗವಾಗಿ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ದತ್ತಾತ್ರೇಯ ಪೂಜೆಯನ್ನು ನೆರವೇರಿಸಿದರು. ಇದೇ ವೇಳೆ ಅವರು ಶ್ರೀ ದತ್ತ ಭಾಗವತ ಬೃಹತ್ ಕೃತಿಯ ಮಹತ್ವ ಹಾಗೂ ಪಾರಾಯಣದ ಪ್ರಯೋಜನ ಕುರಿತು ಮಾಹಿತಿ ನೀಡಿದರು. ನಾಡಿನಾದ್ಯಂತ ಇಂದು ದತ್ತ ಜಯಂತಿಯ ಸಂಭ್ರಮ ಮನೆ ಮಾಡಿದ್ದು ಬೆಳಗಾವಿಯ ಹುಕ್ಕೇರಿ ಹಿರೇಮಠದಲ್ಲಿ ಶ್ರೀ ದತ್ತಾತ್ರೇಯ ಪೂಜೆಯನ್ನ ನೆರವೇರಿಸಲಾಯಿತು. ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ದತ್ತಮೂರ್ತಿಗೆ ಪೂಜೆ ಸಲ್ಲಿಸಿದ್ರು. ಇದೇ ವೇಳೆ ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಪ್ರಕಟಿಸಿರುವ ಶ್ರೀ ದತ್ತ ಭಾಗವತ ಬೃಹತ್ ಕೃತಿಯ ಮಹತ್ವ ಮತ್ತು ಅದರ ಪಾರಾಯಣದ ಪ್ರಯೋಜನ ಕುರಿತು ಮಾತನಾಡಿದ್ರು. ಈ ಮೌಲಿಕ ಕೃತಿಯನ್ನ ಕೇವಲ 200 ರೂಪಾಯಿಗೆ ನೀಡುತ್ತಿರುವುದು ದತ್ತ ಭಕ್ತರ ಸೌಭಾಗ್ಯವಾಗಿದ್ದು ಹೆಚ್ಚು ಉಡುಗೊರೆಯಾಗಿ ಈ ಗ್ರಂಥವನ್ನ ನೀಡುವಂತೆ ಭಕ್ತರಿಗೆ ಕರೆ ನೀಡಿದ್ರು. ಸರ್ವರಿಗೂ ಶ್ರೀ ದತ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಡೀ ವಿಶ್ವದಲ್ಲಿ ಶ್ರೀ ದತ್ತ ಜಯಂತಿಯನ್ನು ಎಲ್ಲರೂ ಆಚರಿಸ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪವೇ
ದತ್ತ ಗುರುದೇವ. ಇವತ್ತು ನಾವೆಲ್ಲರೂ ಕೂಡ ದತ್ತನ ಬಗ್ಗೆ ಅಪಾರವಾದ ಶ್ರದ್ಧೆ ಇದೆ. ದತ್ತನ ಸೇವೆ ಮಾಡಿದರೆ ಅವನ ಆಶೀರ್ವಾದ ಆಗ್ತದೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಶ್ರೀ ದತ್ತ ಭಾಗವತ ಅದ್ಭುತವಾಗಿರುವಂಥ ಪುಸ್ತಕ. ಸುಮಾರು ಬೃಹತ್ ಗ್ರಂಥ 1152 ಪುಟಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕೃತಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿದ್ದುಕೊಂಡು ಓದಬೇಕು. ವಿಜಯ್ ಸಂಕೇಶ್ವರ್ ಅವರು ಪತ್ರಿಕಾ ರಂಗದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು. ಸಾರಿಗೆ ರಂಗದಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡಿದವರು. ಇವತ್ತು ಟಿವಿ ಮಾಧ್ಯಮದಲ್ಲಿಯೂ ಕೂಡ ವಿಶೇಷವಾಗಿರುವ ಕ್ರಾಂತಿಯನ್ನು ಮಾಡಿದವರು. ವಿಜಯವಾಣಿ, ದಿಗ್ವಿಜಯ ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ವಿಜಯ್ ಸಂಕೇಶ್ವರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯು ಕೂಡ ಲಭ್ಯವಾಗಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.